Dear students, welcome back to the first PUC, Part B, Indian Economic Development. I am Basuraj, the lecturer in Economics. Now we shall discuss about the video 13.4. 13.4. What causes poverty? What causes poverty? ಬಡತನಕ್ಕೆ ಕಾರಣ ಏನು? ಯಾವ ಯಾವ ಕಾರಣಗಳನ್ನು ಬಡತನಕ್ಕೆ ನಾವು ಕೊಡಬಹುದು ಅಂತ. ದೇರ್ ಆರ್ ವೇರಿಯಸ್ ರೀಸನ್ಸ್ ಬಿಹೈಂಡ್ ದಟ್ ಟು ಬಿ ಹ್ಯಾವ್ ದ ಪಾವರ್ಟಿ. ದಟ್ಸ್ ದ ಕಾಸಸ್ ಆಫ್ ಪಾವರ್ಟಿ. Causes of poverty. Causes of poverty may have the social and institutional factors. There are some of the institutional factors and also social factors are there. It may be rapid growth of population. The first cause for the poverty in India is rapid growth of population. ಭಾರತದಲ್ಲಿ ಜನಸಂಖ್ಯೆಯ ಪ್ರಮಾಣ ಅತಿ ವೇಗವಾಗಿ ಹೆಚ್ಚಾಗ್ತಾ ಇದೆ. ಅತಿ ವೇಗವಾಗಿ ಬೆಳೀತಕ್ಕಂತಹ ಜನಸಂಖ್ಯೆಯ ಪ್ರಮಾಣನೂ ಕಾರಣ ಅಂತಲೇ ಹೇಳುತ್ತೆ. ಬಿಕಾಸ್ ಪ್ರೆಸೆಂಟ್ಲಿ ಇಂಡಿಯನ್ ಪಾಪ್ಯುಲೇಷನ್ ಗ್ರೋತ್ ರೇಟ್ ಹ್ಯಾಸ್ ಬೀನ್ ಇನ್ಕ್ರೀಸಿಂಗ್ ಅಟ್ 1.7 ಆಸ್ ಪರ್ 2011 census. Indian population is growing at 1.7% as per 2011 census. Because the ratio of the growth of the population is larger. Than the increasing rate of growth of the economy. That is ratio of growth of population. Ratio of growth of population and rate of growth of economy. Rate of growth of economy ಅಂದರೆ ದೇಶದ ಜನಸಂಖ್ಯೆಯ ಬೆಳವಣಿಗೆಯ ಪ್ರಮಾಣ
ಮತ್ತು ದೇಶದ ಆರ್ಥಿಕತೆಯ ಬೆಳವಣಿಗೆಯ ಪ್ರಮಾಣ ವ್ಯತ್ಯಾಸ ಇದೆ. ಎನ್ ಪಾಪ್ಯುಲೇಷನ್ ಹ್ಯಾಸ್ ಬೀನ್ ಗ್ರೋಯಿಂಗ್ faster than the economical growth. Economical growth is slower. ಅಂದರೆ ದೇಶದಲ್ಲಿ ಉತ್ಪಾದನೆಯಾಗುವ ವಸ್ತುಗಳ ಪ್ರಮಾಣ, ಉದ್ಯೋಗದ ಪ್ರಮಾಣ ಕಡಿಮೆ ಇದ್ದು ಜನಗಳಿಗೆ ಬೇಕಾಗುವ ವಸ್ತುಗಳ ಪ್ರಮಾಣ ಜಾಸ್ತಿ ಇದ್ದಾಗ, that's what as demand for the goods and services has been increased, whereas the production of goods and services is less ratio is less, then it could not be possible to fulfill the needs of the people as per the demand, because the demand is increasing, especially for the basic necessities. ಅಂದರೆ ಜೀವನಕ್ಕೆ ಬೇಕಾದಂತಹ ಅಗತ್ಯ ವಸ್ತುಗಳ ಸಂಖ್ಯೆ ಜಾಸ್ತಿ ಆಗುತ್ತೆ. ಯಾವಾಗ ಜನಸಂಖ್ಯೆ ಜಾಸ್ತಿ ಆದಾಗ ಜಾಸ್ತಿ ಊಟದ ವಸ್ತುಗಳು ಬೇಕಾಗ್ತವೆ, ವಸತಿ ಬೇಕಾಗುತ್ತೆ, ಶಿಕ್ಷಣ ಬೇಕು, ಆರೋಗ್ಯ ಸೇವೆಗಳು ಬೇಕು, ರಸ್ತೆ ನಿರ್ಮಾಣ ಬೇಕಾಗುತ್ತೆ, ಕಮ್ಯುನಿಕೇಷನ್ ಬೇಕಾಗುತ್ತೆ. ಹೀಗೆ ಅತಿ ಹೆಚ್ಚಿನಷ್ಟು ಪ್ರಮಾಣದ ಅಗತ್ಯಗಳು ಬೇಕಾಗ್ತಾ ಹೋಗ್ತವೆ. ಬಟ್ ಆ ಬೇಕಾಗ್ತಕ್ಕಂಥ ಪ್ರಮಾಣಕ್ಕೆ ಸರಿಸಮಾನವಾಗಿ ನಾವು ಉತ್ಪಾದನೆ ಮಾಡಿ ಸರಬರಾಜು ಮಾಡೋಕ್ಕೆ ಆಗಲ್ಲ. ಬಿಕಾಸ್ the production, it needs the extra time, a limited standard time is required to make it available to the people in the market for the such demand. That's what is, ಜನಗಳು ಇದ್ದಕ್ಕಿದ್ದಂಗೆ ಹೋಗ್ಬಿಟ್ಟು ವಸ್ತುಗಳು ಬೇಕು ಅಂತ ಕೇಳ್ಬೋದು, ಆದರೆ ಇದ್ದಕ್ಕಿದ್ದಂಗೆ ವಸ್ತುವನ್ನು ಉತ್ಪಾದನೆ ಮಾಡಲಿಕ್ಕೆ ಆಗೋದಿಲ್ಲ. The people cannot be possible to get the goods what they are required in the market, because the production will take its own time. ಹಾಗಾಗಿನೇ ಉತ್ಪಾದನೆ ಮಾಡಲಿಕ್ಕೆ ಸಮಯ ಬೇಕು. ಬಟ್ ಜನಸಂಖ್ಯೆ ಏರಿಕೆಯ ಪ್ರಮಾಣಕ್ಕೆ ತಕ್ಕಂತೆ ವಸ್ತುಗಳನ್ನು ಸರಬರಾಜು ಮಾಡೋಕ್ಕೆ ಆಗಲ್ಲ. ದಟ್ಸ್ ವಾಟ್ ಆಸ್ ದ ಗ್ರೋತ್ ರೇಟ್ ಆಫ್ ದ ಪಾಪ್ಯುಲೇಷನ್ ಈಸ್ 1.7. Population is 1.7%, whereas the growth rate of the economy in India is less than that. It is about 1%. ಅಂದರೆ 1% ಅಷ್ಟು ಎಕನಾಮಿಕ್ ಗ್ರೋತ್ ಆದರೆ 1.7% ಅಷ್ಟು ಪಾಪ್ಯುಲೇಷನ್ ಜಾಸ್ತಿ ಆಗುತ್ತೆ. ದೆನ್ ಆಟೋಮೆಟಿಕ್ಲಿ ವಿ ಕುಡ್ ನಾಟ್ ಪಾಸಿಬಲ್ ಟು ಗೆಟ್ ಸಪ್ಲೈ ದ ಗುಡ್ಸ್, ಬಟ್ ಇಟ್ ಕ್ಯಾನ್ ಬಿ ಪಾಸಿಬಲ್ ಟು ಗೆಟ್ ಇಂಪೋರ್ಟ್. ಅವಾಗೇನು ಮಾಡ್ತೀವಿ ನಾವು, ನಮ್ಮ ದೇಶದಲ್ಲಿ ಉತ್ಪಾದನೆ ಮಾಡಿ ನಮ್ಮ ಜನರಿಗೆ ಬೇಕಾದಷ್ಟು ವಸ್ತುಗಳನ್ನು ಮಾರುಕಟ್ಟೆಗೆ ತರಲಿಕ್ಕಾಗಲ್ಲ. ಅವಾಗೇನು ಮಾಡ್ತೀವಿ, ಹೊರದೇಶಗಳಿಂದ ನಾವು ಆಮದು ಮಾಡ್ಕೊಳ್ತೀವಿ. ವಿ ಕ್ಯಾನ್ ಪಾಸಿಬಲ್ ಟು ಗೆಟ್ import from other countries when we could not possible to produce the goods at the same time when the people are requiring. The income and wealth is concentrated is also a major reason for the same. And standard of living. Standard of living. Say the standard of living of the people is slower and even lower than the other countries. ಇಲ್ಲಿ ಜನರ ಜೀವನದ ಮಟ್ಟ ಕಡಿಮೆ ಇದೆ. ಆ ಕೆಳಮಟ್ಟದ ಜೀವನ ಮಾಡೋದ್ರಿಂದ ಅದು ಕಾರಣನೇ ಬಡತನ ಅಂತಲೇ ಹೇಳ್ಬೋದು. ಬಡತನ ಇರೋದ್ರಿಂದ ಕಳಪೆ ಗುಣಮಟ್ಟದ ವಸ್ತುಗಳು, ಕೆಳದರ್ಜೆಯ ಜೀವನ, ಕೆಳದರ್ಜೆಯ ಸರಕುಗಳನ್ನು ಬಳಕೆ ಮಾಡ್ತಕ್ಕಂಥದ್ದು, ನಾವು ತಗೊಳ್ತಕ್ಕಂಥ ಆಹಾರ, ವಸತಿ ಎಲ್ಲವೂ ಸಮೇತ ಕೆಳದರ್ಜೆಯ ವಸ್ತುಗಳು. ಅವಾಗ ಕ್ವಾಲಿಟಿ ಆಫ್ ಸ್ಟ್ಯಾಂಡರ್ಡ್ ಆಫ್ ಲಿವಿಂಗ್ ಕೆನಾಟ್ ಬಿ ಪಾಸಿಬಲ್ ಟು ಬಿ ಹ್ಯಾವ್ ಬೈ ದ ಪೀಪಲ್. ಸೆಕೆಂಡ್ ಈಸ್ ಇನ್ಇಕ್ವಾಲಿಟಿ ಆಫ್ ಇನ್ಕಮ್. It is nothing but unequal distribution.
ಅನ್ಈಕ್ವಲ್ ಡಿಸ್ಟ್ರಿಬ್ಯೂಷನ್ ಆಫ್ ಇನ್ಕಮ್ ಅಂಡ್ ವೆಲ್ತ್. ದೇಶದ ಜನರ ಆದಾಯದ ಹಂಚಿಕೆ ಏನಾಗಿದೆ ಅದು ಭಿನ್ನವಾಗಿದೆ. ಯಾವಾಗ ಕೆಲವೇ ಜನಗಳು ಅತಿ ಹೆಚ್ಚು ಆದಾಯವನ್ನು ಹೊಂದಿರ್ತಾರೆ, ಭಾಳಷ್ಟು ಜನಗಳು ಅತಿ ಕಡಿಮೆ ಆದಾಯವನ್ನು ಹೊಂದಿರ್ತಾರೆ, ಆವಾಗ ಬಡವ ಮತ್ತು ಶ್ರೀಮಂತರ ವ್ಯತ್ಯಾಸ ತುಂಬನೇ ಜಾಸ್ತಿ ಆಗುತ್ತೆ. ಇಟ್ಸ್ ಆಲ್ಸೋ ಎ ರೀಸನ್. ಸೊ it could be inequality of income and wealth is another reason also can be, but income and wealth concentrated. Last portion, India's income and wealth. Concentrated with few people. Only few people of India have been concentrated much more large amount of the income and wealth that make the few hands and inequalities breed further inequalities. When there has been few number of the people have large number of or large amount of the income and wealth, when the large number of the people have the few amount of the income and wealth. That's what as large amount of income and wealth with few number of people. Less amount. Income and wealth with large group of people. This is what? Large amount of income and wealth with few number of people. ಅಂದರೆ ದೇಶದ ಆದಾಯ ಮತ್ತು ಸಂಪತ್ತಿನ ಬಹಳಷ್ಟು ಭಾಗ ಕೆಲವು ಜನಗಳ ಕೈಯಲ್ಲಿರುತ್ತೆ. ಹಾಗೆಯೇ ದೇಶದ ಬಹಳಷ್ಟು ಜನಗಳ ಕೈಯಲ್ಲಿ ಅಲ್ಪ ಪ್ರಮಾಣದ ಆದಾಯ ಇರುತ್ತೆ. That's what as the million 3/4 of the income and wealth with the few number of people, only 1/4 of the income and wealth with the large number of the people, a large group of the people. ಅಂದರೆ ಅಧಿಕ ಸಂಖ್ಯೆಯ ಜನರಲ್ಲಿ ಬಹುಸಂಖ್ಯಾತರಲ್ಲಿ ಕಡಿಮೆ ಆದಾಯ ಇರ್ತದೆ, ಅಲ್ಪಸಂಖ್ಯಾತರಲ್ಲಿ ಹೆಚ್ಚು ಆದಾಯ ಇರ್ತದೆ ಅಂತ ಹೇಳುತ್ತೆ. ದಿಸ್ ಇಸ್ ವಾಟ್ ಈಸ್ ದ ಮೇನ್ ರೀಸನ್ ಫಾರ್ ದ inequality in the income and wealth distribution. Third reason is unemployment. Unemployment and underemployment. Unemployment and underemployment, they are much widespread problem in India. But there has been the degree of unemployment. Here, degree of unemployment and also underemployment is more in poor people. ಅಂದರೆ ಬಡವರಲ್ಲಿ ನಿರುದ್ಯೋಗ ಮತ್ತು ಅರೆ ಉದ್ಯೋಗ. ಅನ್ಎಂಪ್ಲಾಯ್ಮೆಂಟ್ ನಿರುದ್ಯೋಗ, ಅಂಡರ್ ಎಂಪ್ಲಾಯ್ಮೆಂಟ್ ಅರೆ ಉದ್ಯೋಗ. ಈ ನಿರುದ್ಯೋಗ ಮತ್ತು ಅರೆ ಉದ್ಯೋಗ, ನಿರುದ್ಯೋಗ ಅಂದರೆ ಏನು? ಬೌದ್ಧಿಕವಾಗಿ ಮತ್ತು ಮಾನಸಿಕವಾಗಿ ಒಬ್ಬ ವ್ಯಕ್ತಿ ಕೆಲಸವನ್ನು ಮಾಡಿ ದುಡಿಲಿಕ್ಕೆ ಅವನು ಸಿದ್ಧನಾಗಿದ್ದರೆ ಅವನಿಗೆ ಯಾವುದೇ ರೀತಿಯಾಗಿರ್ತಕ್ಕಂಥ ಕೆಲಸ ಮಾಡುವ ಅವಕಾಶ ಸಿಗದೆ ಹೋದರೆ ಇಟ್ಸ್ ಕಾಲ್ಡ್ ಎಸ್ ಅನ್ಎಂಪ್ಲಾಯ್ಮೆಂಟ್. ವೆನ್ ದ ಪರ್ಸನ್ ಈಸ್ mentally and physically is fit and ready to work at
prevailing wages, he could not get the employment, could be called as unemployment ಅಂತ ಕರಿತೀವಿ. But the economy, it cannot be make such an availability of the employment even though the person is ready to work. ಒಬ್ಬ ವ್ಯಕ್ತಿ ಕೆಲಸ ಮಾಡಲಿಕ್ಕೆ ಸಿದ್ಧನಿದ್ದು ಕೆಲಸ ಸಿಗದೇ ಇರ್ತಕ್ಕಂಥ ಪರಿಸ್ಥಿತಿ ಯಾವುದೇ ಇದ್ದರೆ ಇಟ್ಸ್ ಕಾಲ್ಡ್ ಎಸ್ ಅನ್ಎಂಪ್ಲಾಯ್ಮೆಂಟ್ ಅಂತ ಕರಿತೀವಿ. ಬಟ್ ದಿಸ್ ಕ್ಯಾನ್ ಬಿ ಪಾಸಿಬಲ್ ಟು ಬಿ ಮೈನ್ ಪರ್ಪಸ್ ಫಾರ್ ದ ಮಿನಿಮಮ್ ರಿಕ್ವೈರ್ಮೆಂಟ್ ಆಫ್ ದ ನೀಡ್ಸ್. ದೆನ್ ಫಸ್ಟ್ ಮಿನಿಮಮ್ ರಿಕ್ವೈರ್ಮೆಂಟ್ಸ್ ಆಫ್ ಲೈಫ್. ಯಾವಾಗ ಬಡವರಿಗೆ ನಿರುದ್ಯೋಗದ ಸಮಸ್ಯೆ ಜಾಸ್ತಿ ಇರುತ್ತೆ, ಅರೆ ಉದ್ಯೋಗದ ಸಮಸ್ಯೆ ಇರುತ್ತೆ, ಆವಾಗ ತಾನಾಗಿ ಏನಾಗುತ್ತೆ, ಅವರಿಗೆ ಬೇಕಾಗಿರ್ತಕ್ಕಂತಹ ಮೂಲಭೂತ ಸೌಕರ್ಯಗಳನ್ನು ಮತ್ತು ಅಗತ್ಯ ಸರಕುಗಳನ್ನು ಕೊಂಡ್ಕೊಂಡು ಚೆನ್ನಾಗಿ ಜೀವನ ಮಾಡೋಕ್ಕೆ ಸಾಧ್ಯ ಆಗಲ್ಲ. ದ ಪುವರ್ ಪೀಪಲ್ ಅನೇಬಲ್ ಟು ಬಿ ಬೈ ದ ಮಿನಿಮಮ್ ರಿಕ್ವೈರ್ಮೆಂಟ್ಸ್ ಆಫ್ ದ ಲೈಫ್ ಲೈಕ್ ಫುಡ್, ಶೆಲ್ಟರ್, ಕ್ಲಾತಿಂಗ್ ಆ್ಯಂಡ್ ಆಲ್ಸೋ ಮೆನಿ ಅದರ್ಸ್ ವೆನ್ ದೇ ಹ್ಯಾವ್ much and more of the unemployment and underemployment. It is the third reason, unemployment and also underemployment. Underemployment means the person could not get the employment at the full level throughout the year and also to lead the life. ಅಂದರೆ ವರ್ಷ ಪೂರ್ತಿ ಒಬ್ಬ ವ್ಯಕ್ತಿ ಕುಟುಂಬವನ್ನು ನಿರ್ವಹಣೆ ಮಾಡಲಿಕ್ಕೆ ಪೂರ್ಣ ಉದ್ಯೋಗ ಸಿಗಲಿಲ್ಲದೆ ಇದ್ದರೆ ಅದನ್ನ ಅರೆ ಉದ್ಯೋಗ ಅಂತ ಕರಿತೀವಿ. ಇನ್ಫ್ಲೇಷನರಿ ಪ್ರೆಷರ್. Inflationary pressure. Inflation means it is level of prices of goods and services rising is nothing but to be called as inflation. ಅಂದರೆ ಮಾರುಕಟ್ಟೆಯಲ್ಲಿ ಸರಕು ಸೇವೆಗಳ ಬೆಲೆಗಳು ಹೆಚ್ಚಾಗುವಂತಹ ಪರಿಸ್ಥಿತಿಯನ್ನು ಇನ್ಫ್ಲೇಷನ್, ಬೆಲೆ ಏರಿಕೆ ಅಂತ ಕರಿತೀವಿ, ಹಣದುಬ್ಬರ ಅಂತ ಕರಿತೀವಿ. ಈ ಬೆಲೆ ಏರಿಕೆಯಿಂದಲೂ ಸಮೇತ ನಮಗೆ ಬಡತನ ಬರುತ್ತೆ. ಸಪೋಸ್ ದ ಪರ್ಸನ್ ಹೂ ಈಸ್ ಅರ್ನಿಂಗ್ ಅಬೌಟ್ 5,000 per month, but within the month the 10%, 20%, 50% prices rising. When prices of the goods and services are increasing at 10%, 20% and 50%, the person could not possibly get buy much more goods of such kind because his income never possible to get increase every day or every month. Day or week or month or weekly, monthly or daily basis. When the daily prices of the commodities of vegetable and also others are rising like this or weekly or monthly, ಇಲ್ಲಿ ದಿನನಿತ್ಯ ಬೆಲೆಗಳು ಏರಿಕೆ ಆಗ್ಬೋದು, ವಾರಕ್ಕೊಂದ್ಸರಿ ಏರಿಕೆ ಆಗ್ಬೋದು, ತಿಂಗಳಿಗೊಂದ್ಸರಿ ಏರಿಕೆ ಆಗ್ಬೋದು. ಯಾವಾಗ ಬೆಲೆಗಳು ಏರಿಕೆ ಆಗ್ತಾ ಇರ್ತವೆ ತಾನಾಗಿಯ ಅವನಿಗೆ ಕೊಳ್ಳುವ ಶಕ್ತಿ ಕಡಿಮೆ ಆಗುತ್ತೆ. ದ ಪರ್ಚೇಸಿಂಗ್ ಪವರ್ ಆಫ್ ದ ಪರ್ಸನ್ ಕೆನ್ ಡಿಕ್ರೀಸ್ ಡ್ಯೂ ಟು ದ ರೈಸಿಂಗ್ ಪ್ರೈಸಸ್ ಐದರ್ ವೀಕ್ಲಿ, ಡೈಲಿ ಆರ್ ಮಂತ್ಲಿ. ನಾಟ್ ಓನ್ಲಿ ಫಾರ್ ದಿಸ್, the continuous rise of the prices and even the expenditures of the daily that could not be possible to get rise the salary or wages of the person, especially for the unsecured job holders. Unsecured job holders, ಯಾರಿಗೆ ನಿರ್ದಿಷ್ಟವಾದಂತಹ ನಿಗದಿತ ಉದ್ಯೋಗ ಇಲ್ಲ ಅಂತವರಿಗೆ ಇದು ತುಂಬ ಕಷ್ಟ
ಆಗುತ್ತೆ. ಅದರಿಂದಾಗಿನೇ ಸೊ ಬಡತನ ಬರಲಿಕ್ಕೆ ಇನ್ಫ್ಲೇಷನರಿ ಪ್ರೆಸರ್ ಸಮೇತ ಕಾರಣವಾಗುತ್ತೆ. ಅಂದರೆ ಒತ್ತಡದ ರೀತಿಯಲ್ಲಿ ಬೆಲೆ ಏರಿಕೆ ಆಗ್ತಾ ಇರ್ತದೆ. ಇರ್ತಕ್ಕಂಥ ಪೆಟ್ರೋಲ್ ಬೆಲೆ 80 ರೂಪಾಯಿ ಇರ್ತಕ್ಕಂಥ 85 ರೂಪಾಯಿ ಆಗೋದು, 84 ರೂಪಾಯಿ ಆಗೋದು, 88 ರೂಪಾಯಿ ಆಗೋದು, ಈ ರೀತಿಯಾಗಿ ಜಾಸ್ತಿ ಆಗ್ತಾ ಹೋದರೆ ಎವ್ರಿ ಡೇ ವಿ ಕೆನಾಟ್ ಬಿ ಪಾಸಿಬಲ್ ಟು ಇನ್ಕ್ರೀಸ್ ಅವರ್ ಇನ್ಕಮ್. ನಾವು ದಿನನಿತ್ಯ ಏರಿಕೆಯನ್ನು ಪೆಟ್ರೋಲ್ ಬೆಲೆ ಜಾಸ್ತಿ ಆಗಿದೆ ಅಂತ ನಮಗೆ ಕೂಲಿಯನ್ನು ಕೇಳಕ್ಕೆ ಬರಲ್ಲ, ಅಥವಾ ವೆಜಿಟೇಬಲ್ಸ್ ಬೆಲೆ ಜಾಸ್ತಿ ಆಗಿದೆ ಅಂತ ಕೂಲಿಯನ್ನು ಜಾಸ್ತಿ ಕೊಡಿ ಅಂತ ಕೇಳೋಕ್ಕೆ ಬರಲ್ಲ. ಅದರಿಂದಾಗಿನೇ ಯಾವಾಗ ನಾವು ದುಡ್ಡನ್ನು ದುಡಿತಾ ಇದ್ದೀವಿ, ಆ ದುಡ್ಡಿಗೆ ಕೊಂಡ್ಕೊಳ್ತಕ್ಕಂಥ ವಸ್ತುಗಳ ಬೆಲೆಗಳು ಜಾಸ್ತಿ ಆಗ್ತಾ ಹೋದರೆ ಆ ರೀತಿಯಲ್ಲಿ ನಾವು ಜಾಸ್ತಿ ವಸ್ತುಗಳನ್ನು ಖರೀದಿ ಮಾಡೋಕ್ಕಾಗಲ್ಲ. ಆವಾಗ ನಾವು ಮಿನಿಮಮ್ ಆಗಿ ನಾವು ಖರ್ಚು ಮಾಡಬೇಕಾಗುತ್ತೆ. ಇಟ್ ಇಸ್ ನಥಿಂಗ್ ಬಟ್ ಬೇಕಾಡ್ ಎಸ್ ಪಾವರ್ಟಿ. ಹಾಗೆಯೇ ಬೇಕಾದಷ್ಟು ಪ್ರಮಾಣದ ವಸ್ತುಗಳನ್ನು ಕೊಂಡ್ಕೊಳ್ಳಿಕ್ಕೆ ನಮಗೆ ಹಣದ ಬೆಲೆ ಏರಿಕೆ ಅಥವಾ ಹಣದುಬ್ಬರನೇ ಕಾರಣವಾದರೆ ಇಟ್ಸ್ ಕಾಲ್ಡ್ ಎಸ್ rising of prices is also reason for the poverty. It is called as inflationary pressure. ಹಣದುಬ್ಬರದ ಏರಿಕೆಯಿಂದಾಗಿ, ಬೆಲೆಗಳ ಏರಿಕೆಯಿಂದಾಗಿ ಬಡತನ ಬರ್ತಕ್ಕಂಥದ್ದನ್ನು ನಾವಿಲ್ಲಿ ಹೇಳಬಹುದು. And even some of the social and economic factors or social and political factors. Social and political factors. There are some of the social and political factors are there for the poverty. Poverty can also have various social and political factors like literacy, ignorance, tradition bound nature, political system, corruption, casteism. This is what is social and political factors. Here the poor cannot be possible to get considered under the political and social activities. ರಾಜಕೀಯವಾಗಿ ಮತ್ತು ಸಾಮಾಜಿಕವಾಗಿರ್ತಕ್ಕಂತಹ ಚಟುವಟಿಕೆಗಳಲ್ಲಿ ಬಡವರನ್ನು ಭಾಗವಹಿಸಲಿಕ್ಕೆ ಅವಕಾಶ ಮಾಡಿಕೊಡೋದಿಲ್ಲ. ಯಾವಾಗ ನೀವು ಭಾಗವಹಿಸಲ್ಲ, ಅದರಿಂದ ಬರ್ತಕ್ಕಂತಹ ಬೆನಿಫಿಟ್ಸ್ಗಳು, ಅದರಿಂದ ಬರ್ತಕ್ಕಂತಹ ಆದಾಯದ ಮೂಲಗಳು ಸಮೇತ ನಿಮಗೆ ಕಾರಣವಾಗ್ತವೆ ಬಡತನ ಬರಲಿಕ್ಕೆ. ಸಪೋಸ್ ಎ ಪರ್ಸನ್ ಹೂ ಹ್ಯಾಸ್ ಬೀನ್ ವಿತ್ ಅ ಬೆಟರ್ knowledge, the better activities to be get involved, the better opportunities to be get involved in the political, it may be possible to become as a president, become as a committee member, or something else can be automatically can get the extra income than the what he is earning. ಅವನಿಗೆ ಜಮೀನಿಂದ, ಕೃಷಿಯಿಂದ, ಬೇರೆ ಬೇರೆ ಮೂಲಗಳಿಂದ ಬರ್ತಕ್ಕಂಥ ಆದಾಯದ ಜೊತೆಗೆ ಯಾವ ಒಬ್ಬ ವ್ಯಕ್ತಿ ಯಾವುದೋ ಒಂದು ಸಮಿತಿಗೆ ಅಧ್ಯಕ್ಷ ಆದರೆ, ಸದಸ್ಯ ಆದರೆ, ಅದರಿಂದ ಎಕ್ಸ್ಟ್ರಾ ಅಮೌಂಟ್ ಹಣ ಬರುತ್ತೆ. ಆ ಹಣ ಬರ್ತಕ್ಕಂಥದ್ದು ಅವನ ಪೊಲಿಟಿಕಲ್ ಕಾಂಟ್ಯಾಕ್ಟಿಂದ, ಪೊಲಿಟಿಕಲ್ ಆಪರ್ಚುನಿಟಿಯಿಂದ ಬರುತ್ತೆ ಹೊರತು ಅವನಿಗೆ ಬೇರೆ ರೀತಿಯಲ್ಲಿ ಬರೋದಿಲ್ಲ. ದಿಸ್ ಇಸ್ ವಾಟ್ ಈಸ್ ಇಲ್ಲಿಟ್ರಸಿ. ನಿಮಗೆ ಅಜ್ಞಾನ ಇದ್ದರೆ, ಓದಲಿಕ್ಕೆ ಬರಲಿಕ್ಕೆ ಬರಲೇ ಇಲ್ಲ ಅಂದರೆ ನಿಮಗೆ ದುಡಿಯುವ ಸಾಮರ್ಥ್ಯ ಯಾವಾಗಲೂ ಕಡಿಮೆ. ವಿದ್ಯಾವಂತರಿಗೆ ಟೆಕ್ನಿಕಲಿ ಯಾರು ಗ್ರೋ ಆಗಿದ್ದಾರೆ, ಟೆಕ್ನಿಕಲಿ ಯಾರು ಎಕ್ಸ್ಪರ್ಟ್ಸ್ ಇದ್ದಾರೆ, ದೇ ಕ್ಯಾನ್ ಪಾಸಿಬಲ್ ಟು ಬಿ ಗೆಟ್ ದ ಬೆಟರ್ ಜಾಬ್. ಹಾಗಾಗಿನೇ ತಾಂತ್ರಿಕವಾಗಿ, ಶೈಕ್ಷಣಿಕವಾಗಿ ಉತ್ತಮವಾಗಿದ್ದರೆ ಒಳ್ಳೆಯ ಕೆಲಸ ಸಿಗುತ್ತೆ, ಒಳ್ಳೆಯ ಅವಕಾಶಗಳು ಸಿಗ್ತವೆ. ಅದೇನೇ ಇಲ್ಲ ಅಂತಂದರೆ ದಟ್ ಕೆನಾಟ್ ಬಿ ಪಾಸಿಬಲ್ ಟು ಬಿ ಗೆಟ್ ಯಾವುದ ಆಪರ್ಚುನಿಟಿ. ಅಂಡ್ ಇವನ್ ಇಗ್ನರೆನ್ಸ್, ಯು ಮೆ ನಾಟ್ ಹ್ಯಾವ್ ದ ನಾಲೆಜ್.
ನಿಮಗೆ ಅದ್ರ ಬಗ್ಗೆ ಅವಕಾಶ ಇರಲ್ಲ. ನಮ್ಗೆ ಏನೇನು ಅವಕಾಶಗಳಿದ್ದಾವೆ, ಏನು ಉದ್ಯೋಗ ಇದ್ದಾವೆ, ಅವು ನಿಮಗೆ ನಾಲೆಜೇ ಇರೋದಿಲ್ಲ, ಅದ್ರ ಬಗ್ಗೆ ಜ್ಞಾನವೇ ಇರೋದಿಲ್ಲ. ಅದು ಸಮೇತ ಟ್ರೆಡಿಷನ್ ಬೌಂಡ್ ನೇಚರ್, you may possibly be get have the better opportunity to be get work, but you cannot possibly be get involved because of background of the ಟ್ರೆಡಿಷನ್ ಬೌಂಡ್. ಇಲ್ಲಪ್ಪ, ನಮ್ಮ ಜಾತಿಯವರಿಗೆ ಆ ಉದ್ಯೋಗ ಸರಿಯಾಗಲ್ಲ, ಇಂಥ ಉದ್ಯೋಗ ಸರಿಯಾಗಲ್ಲ ಅಂತ ನಾವು ಕೈ ಬಿಟ್ಬಿಡ್ತೀವಿ. ಕೆಲವರು ಯಾವುದೂ ಜಾತಿ ನೋಡಲ್ಲ, ಏನು ನೋಡಲ್ಲ, ಅವ್ರವ್ರ ಪಾಡಿಗೆ ಎಲ್ಲ ಕೆಲಸಗಳನ್ನು ಮಾಡ್ತಾ ಹೋಗ್ತಾರೆ. ದಿಸ್ ವಾಟ್ ಇಸ್ the possibility to have the involvement of the each and every occupation, it will be give the employment, but in your being bound by the restrictions of the society, automatically you could not possibly get the employment. ನಿಮಗೆ ಸಮಾಜದಲ್ಲಿ ಧಾರ್ಮಿಕವಾಗಿ ಅಥವಾ ಇನ್ಯಾವುದೋ ಕಾರಣಗಳಿಂದಾಗಿ, ಕಟ್ಟುಪಾಡುಗಳಿಂದಾಗಿ ನಾವು ಆ ಕೆಲಸ ಮಾಡಲ್ಲ, ಈ ಕೆಲಸ ಮಾಡಲ್ಲ, ಆ ಉದ್ಯೋಗ ನಮಗೆ ಸರಿಯಾಗಲ್ಲ, ಇದನ್ನು ಮುಟ್ಟಲ್ಲ, ಅಲ್ಲಿಗೆ ಹೋಗಲ್ಲ ಅಂತ ಹೇಳಿದ್ರೆ ಆ ಕೆಲಸ ಮಾಡಲಿಕ್ಕಿರ್ತಕ್ಕಂಥ ಅವಕಾಶ ನಿಮಗೆ ಕೈ ತಪ್ಪುತ್ತೆ, ಅದು ಸಮೇತ ಕಾರಣವಾಗುತ್ತೆ. ಆ್ಯಂಡ್ ಈವನ್ ಪೊಲಿಟಿಕಲ್ ಸಿಸ್ಟಮಲ್ಲಿ ಇಟ್ ಕ್ಯಾನ್ ಬಿ ಪಾಸಿಬಲ್ ಟು ಗೆಟ್ ಗಿವನ್ ಅಪರ್ಚುನಿಟಿ ಫಾರ್ ದ ಓನ್ಲಿ ದ ಪರ್ಸನ್ ವಿ ಹ್ಯಾವ್ ಬೆಟರ್ ಕಾಂಟ್ಯಾಕ್ಟ್, ದ ಪರ್ಸನ್ ವಿ ಹ್ಯಾವ್ ರಿಲೇಟಿವ್, ದ ಬ್ಲಡ್ ರಿಲೇಟಿವ್, ಆ್ಯಂಡ್ ಆಲ್ಸೋ ಮೆನಿ ಅದರ್ಸ್ ಆಲ್ಸೋ ರೀಸನ್ ಬಿಹೈಂಡ್ ದಟ್ ಟು ಬಿ ಹ್ಯಾವ್ ದ ಪಾವರ್ಟಿ. ಆ್ಯಂಡ್ ಇವನ್ ಕರಪ್ಷನ್ ಆಲ್ಸೋ ಕ್ಯಾನ್ ಬಿ. ನೀವು ಬ್ರೈಬನ್ನು ಮಾಡಿ ಲಂಚವನ್ನು ಕೊಡಬೇಕಾಗುತ್ತೆ, ಲಂಚವನ್ನು ಕೊಟ್ಟರೆ ಮಾತ್ರ ನಿಮಗೆ ಅವಕಾಶಗಳು ಸಿಗ್ತವೆ, ಲಂಚವನ್ನು ಕೊಟ್ಟರೆ ಮಾತ್ರ ನಿಮ್ಮ ಕೆಲಸ ಆಗುತ್ತೆ. ಆವಾಗ ಬಡತನಕ್ಕೆ ಬೇಕಾಗಿರ್ತಕ್ಕಂಥ ಯಾವುದಾದ್ರು ಅವಕಾಶಗಳಿದ್ದರೆ ಲಂಚ ಕೊಡಲಿಕ್ಕೆ ಆಗಿಲ್ಲ ಅಂದರೆ ನಿಮಗೆ ಆ ಅವಕಾಶ ಸಿಕ್ಕೋದಿಲ್ಲ. ದಿಸ್ ಇಸ್ ವಾಟ್ ಎಸ್ ವಿತೌಟ್ ದ ಕರಪ್ಷನ್ ವಿ ಕೆನಾಟ್ ಪಾಸಿಬಲ್ ಬಿ ಗೆಟ್ ಹ್ಯಾವ್ ದ ಬೆಟರ್ ಫೆಸಿಲಿಟೀಸ್ ಇನ್ ಅವರ್ ಡೇಸ್. ದಟ್ಸ್ ವಾಟ್ ಎಸ್ we has to be get give the corruptiveness. And even casteism also one of the major reason for Indians. ಭಾರತದಲ್ಲಿ ಜಾತೀಯತೆ ಅಂತಕ್ಕಂಥ ಸಮೇತ ತುಂಬ ಇದೆ. ಆ ಜಾತಿಯವರಿಗೆ ಮಾತ್ರ ಕೆಲವು ಮೀಸಲಾಗಿರ್ತವೆ, ಈ ಜಾತಿಯವರಿಗೆ ಮಾತ್ರ ಮೀಸಲಾಗಿರ್ತವೆ, ಅಥವಾ ಆ ಜಾತಿಯವರಿಗೆ ಮಾತ್ರ ಜಾಸ್ತಿ ಅವಕಾಶಗಳು ಸಿಗ್ತವೆ, ಬೇರೆಯವರಿಗೆ ಅವಕಾಶಗಳು ಸಿಕ್ಕೋದಿಲ್ಲ. ಇಟ್ಸ್ ಆಲ್ಸೋ ಎ ರೀಸನ್ ಬಿಹೈಂಡ್ ದಟ್ ಟು ಬಿ ಹ್ಯಾವ್ ದ ಪಾವರ್ಟಿ. ನಮ್ಮ ದೇಶದಲ್ಲಿ ಬಡತನ ಇರಲಿಕ್ಕೆ ಕ್ಯಾಸ್ಟಿಸಮ್, ಜಾತೀಯತೆಯೂ ಒಂದು ಕಾರಣ ಇರಬಹುದು. And even low resource base. What government can have the best efforts to eradicate the poverty, but it could not have resource base to be get eradicated and also spend large amount on the eradication of poverty. ಬಡತನವನ್ನು ನಿರ್ಮೂಲನೆ ಮಾಡಲಿಕ್ಕೆ ಏನೆಲ್ಲ ಸರ್ಕಾರದವರು ಪ್ರಯತ್ನ ಮಾಡ್ತಾ ಇದ್ದಾರೆ, ಬಟ್ ದಟ್ ಕೆನಾಟ್ ಬಿ ಪಾಸಿಬಲ್ ಟು ಬಿ ಗೆಟ್ ರೆಕ್ಟಿಫೈ ದ ಪಾವರ್ಟಿ ಲೆವೆಲ್ ಬಿಕಾಸ್ ಆಫ್ ಲೋ ರಿಸೋರ್ಸ್ ಬೇಸ್. ಹಿಯರ್ ರಿಸೋರ್ಸ್ ಬೇಸ್, resource is nothing but we call as money or fund. Manpower, effective working, officials, technical support. This is what the resource. ಮೇನ್ ಆಗಿ ರಿಸೋರ್ಸ್ ಅಂದರೆ ಬಡತನವನ್ನು ನಿರ್ಮೂಲನೆ ಮಾಡಲಿಕ್ಕೆ ಬೇಕಾಗಿರ್ತಕ್ಕಂಥ ಹಣಕಾಸಿನ ಸೌಲಭ್ಯ ಮತ್ತು ನೆರವು. ವೆನ್ ದ ಗೌರ್ಮೆಂಟ್ ಹ್ಯಾಸ್ ಸಫಿಷಿಯಂಟ್ ಫಂಡ್ ಟು ರಿಲೀಸ್ regarding the eradication of the poverty, then it can be possible to get eradicated. When the fund is less than the requirement of the eradication of poverty, that could not be possible. This is what is the money or fund is less. How much requirement of the fund is there, that cannot be possible to be released by the government, then automatically the government cannot possible to make its effort better way to be get eradicate the
ಪಾವರ್ಟಿ. ಬಡತನವನ್ನು ನಿರ್ಮೂಲನೆ ಮಾಡಲಿಕ್ಕೆ ಇದು ಸಾಧ್ಯ ಆಗಲ್ಲ. ಯಾಕಾಗಲ್ಲ ಅಂದರೆ ದೇಶದಲ್ಲಿ ಬಡತನವನ್ನು ನಿರ್ಮೂಲನೆ ಮಾಡಲಿಕ್ಕಾಗಿ ಇಟ್ಟಿರ್ತಕ್ಕಂಥ ಹಣ ಏನಿದೆ ಆ ಹಣ ಬೇಕಾಗಿರ್ತಕ್ಕಂಥ ಹಣಕ್ಕಿಂತಲೂ ಕಡಿಮೆ ಇದೆ. ಯಾವಾಗ ಬೇಕಾಗಿರುವ ಹಣ ಜಾಸ್ತಿ, ಸರ್ಕಾರ ಮೀಸಲಾಗಿಟ್ಟಿರುವ ಹಣನೇ ಕಡಿಮೆ ಇದ್ದಾಗ ತಾನಾಗಿ ಬಡತನವನ್ನು ನಿರ್ಮೂಲನೆ ಮಾಡಲಿಕ್ಕೆ ಸಾಧ್ಯ ಆಗಲ್ಲ. ಅಂಡ್ ಇವನ್ ಮ್ಯಾನ್ ಪವರ್. ಸೊ ವಾಟ್ ದ channelizing of the manpower to be get used effectively to eradicate the poverty, it is a mindset of the officials and also others that could not be possible to be eradicated. The effective working officials, ಇಲ್ಲಿ ಸರ್ಕಾರದ ಹಣವನ್ನು ಖರ್ಚು ಮಾಡಿ ಬಡತನವನ್ನು ನಿರ್ಮೂಲನೆ ಮಾಡಲಿಕ್ಕೆ ಸರ್ಕಾರದ ಅಧಿಕಾರಿಗಳು ಪರಿಣಾಮಕಾರಿಯಾಗಿ ಕೆಲಸ ಮಾಡಬೇಕು. ಅವಾಗ ಮಾತ್ರ ಸಾಧ್ಯವಾಗುತ್ತಿಲ್ಲ ಅಂದರೆ ಇಲ್ಲ. ಸೊ ಗೌರ್ಮೆಂಟ್ ಅಫಿಷಿಯಲ್ಸ್ ಹ್ಯಾಸ್ ಟು ಬಿ ವರ್ಕ್ effectively to eradicate the poverty, unless their effort will become as useless. And even technical support, it might be paper or technically, or maybe computer, or maybe machines, and also other technical supports of the political and also others has to be made effective. Otherwise it could not be possible to be go through the eradication of the poverty. That's what as the most of the assets, small assets also can be possible to be get now. The poor people have less assets. ಬಡವರಲ್ಲಿ ಇರ್ತಕ್ಕಂಥ ಆಸ್ತಿ ಸೌಲಭ್ಯಗಳು ಕಡಿಮೆ ಇದ್ದಾವೆ. ಸ್ವಲ್ಪ ಹೊಲ ಇರ್ತತೆ, ಸಣ್ಣ ಮನೆ ಇರ್ತತೆ. ಆ ರೀತಿಯಾಗಿ ಸಣ್ಣ ಸಣ್ಣ ವ್ಯವಸ್ಥೆ ಇರೋದ್ರಿಂದ, ಸೌಲಭ್ಯಗಳು ಇರೋದ್ರಿಂದ ಅವ್ರಿಗೆ ಬಡತನವನ್ನು ಹೋಗ್ಲಾಡ್ಲಿಕ್ಕೆ ಸಾಧ್ಯವಾಗೋದಿಲ್ಲ. ಇಟ್ ಮೇ ಬಿ ಆಸ್ ಸ್ಮಾಲ್ ಹೋರ್ಡಿಂಗ್ಸ್. They can have small holdings. ಅವ್ರಿಗೆ ಇರ್ತಕ್ಕಂಥ ಜಮೀನಿನ ಪ್ರಮಾಣ ತುಂಬ ಚಿಕ್ಕದಾಗಿರುತ್ತೆ. 1 ಎಕರೆ 2 ಎಕರೆ 3 ಎಕರೆ ಅಷ್ಟೇ ಇರ್ತದೆ. ಅದರಿಂದ ಜೀವನ ಮಾಡಲಿಕ್ಕೆ ಆಗೋದಿಲ್ಲ. ಇಟ್ಸ್ ಆಲ್ಸೋ ಎ ಮೇಜರ್ ರೀಸನ್. ಆ್ಯಂಡ್ ಈವನ್ ದೇರ್ ಹ್ಯಾಸ್ ಬೀನ್ ದ government has been made lot of amount to be make the skilled and also others can be, because it might be have the fragmentation of land. Fragmentation of the land is also one of the major reason for the land holdings have been become smaller and smaller in the rural areas can be. But the families could not possible to be get requirement of the land cannot be possible. And even SC/ST people could not participate in present employment opportunities. ಅಂದರೆ ಪ್ರಸ್ತುತ ಇರ್ತಕ್ಕಂತಹ ಉದ್ಯೋಗದ ಸೌಲಭ್ಯಗಳಲ್ಲಿ SC/ST ಜನಗಳು ಭಾಗಿಯಾಗಲಿಕ್ಕೆ ಆಗ್ತಾ ಇಲ್ಲ. ಅವ್ರಿಗೆ ಅವಕಾಶಗಳು ಸಿಗ್ತಾ ಇಲ್ಲ. ಅದು ಸಮೇತ ಬಡತನಕ್ಕೆ ಕಾರಣವಾಗುತ್ತೆ. ಬಿಕಾಸ್ ದ ಕ್ಯಾಶುಯಲ್ ಲೇಬರರ್ಸ್, ಮೋಸ್ಟ್ ಆಫ್ ದ ಲೇಬರರ್ಸ್ ಆರ್ ಕ್ಯಾಶುಯಲ್ ಲೇಬರರ್ಸ್. ಇಸ್ ಆಲ್ಸೋ ಎ is also a reason because of casual laborers. ದಿನಗೂಲಿ ಕೆಲಸ ಮಾಡ್ತಕ್ಕಂಥ ಜನ ಆಗಿರೋದ್ರಿಂದ ಅವರಿಗೆ ಅಷ್ಟೊಂದು ನಾಲೆಜ್ ಇರೋದಿಲ್ಲ ಮತ್ತು ಕೆಲಸವನ್ನು ಮಾಡಿ ದುಡಿಯುವಷ್ಟು ಶಕ್ತಿ ಸಮೇತ ಇರೋದಿಲ್ಲ. ದೇ ಹ್ಯಾವ್ ದ ಲಿಮಿಟೆಡ್ ಸ್ಕಿಲ್.
They have the limited skill, that also a major reason for the same. And even indebtedness. ಇಂಡಿಪೆಂಡೆನ್ಸ್ ಅಂದರೆ ಸಾಲಗಾರಿಕೆ. ಅವ್ರು ಸಾಲ ಮಾಡಿರ್ತಾರೆ, ತಂದೆ ಸಾಲ ಮಾಡಿದ್ರೆ ಮಗ ತೀರಿಸ್ಬೇಕು, ಮತ್ತೆ ಮಗ ಸಾಲ ಮಾಡಿದ್ರೆ ಮೊಮ್ಮಗ ತೀರಿಸ್ಬೇಕು. ಈ ರೀತಿಯಾಗಿ ದಟ್ ಥ್ರೂಟ್ ದ ಫ್ಯಾಮಿಲಿ ಜನರೇಷನ್ ಕ್ಯಾನ್ ಪಾಸಿಬಿಲಿಟಿ ವಿ ಹ್ಯಾವ್ ದ ಇಂಡಿಪೆಂಡೆನ್ಸ್ ಇಸ್ ಆಲ್ಸೋ ಒನ್ ಆಫ್ ದ ಮೇಜರ್ ರೀಸನ್. ಆ್ಯಂಡ್ ಈವನ್ ದರ್ ಇಸ್ ಎ ಸ್ಟೀಪ್ ರೈಸ್ ಇನ್ ದ ಪ್ರೈಸಸ್ ಆಫ್ ದ ಗ್ರೈನ್ಸ್ is also a the prices of food grains steeply rising from day to day is also a major reason for the labor. They could not possibly get survive. Because it could be possible to be a higher luxury of the life cannot be possible to be get lead by the people with the less amount of income. In this way, there are various reasons are there for the poverty. ಹೀಗೆ ಬಡತನಕ್ಕೆ 10 ಹಲವಾರು ಕಾರಣಗಳು ಇದಾವೆ. This is what the causes of poverty. In the next class we will come to know how to eradicate the poverty. How to eradicate poverty or poverty alleviation. ಬಡತನವನ್ನು ನಿರ್ಮೂಲನೆ ಮಾಡುವುದು ಹೇಗೆ, ಅದಕ್ಕಾಗಿ ಸರ್ಕಾರ ಯಾವ ಯಾವ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡಿದೆ ಅನ್ನೋದನ್ನು ನೋಡೋಣಂತೆ. We will come to see in the next class how to eradicate the poverty and government what programs have been implemented to eradicate it or alleviation of poverty. This is the causes of poverty. This is Basuraj, lecturer in economics. Thank you. Thank you very much.